ಇದ್ದಕ್ಕಿದ್ದಂಗೆ ಒಂದು ಕಾರು 2-3 ವಾರಕ್ಕೇನೋ ಒಂದು ಕಾರ್ ತಗೊಂಡ್ವಿ. ಗುರು ರಾಘವೇಂದ್ರ ಶಕ್ತಿ ನನ್ಗೆ ಕೊಟ್ಟಿರೋದಕ್ಕೆ ನಾನು ಅವ್ರ ಅನಂತ ಧನ್ಯವಾದಗಳು. ಸದಾ ಅವರಿಗೆ ನಾನು ಋಣಿಯಾಗಿದ್ದೀನಿ. ನನ್ಗೇನು ಮಾಡ್ತಾ ಇಲ್ಲ ನೀವು ಹಂಗೆ ಅಂತ ಅವ್ರನ್ನ ರಾಯರ ಹತ್ರನೇ ಕೇಳಿ ಖುದ್ದಾಗ ನಿಂತು ಅವ್ರ ಮುಂದೆನೆ ಬೈಕ್ ಚೆನ್ನಾಗಿದೆ. ಇಲ್ಲಿ ಬಂದ್ಮೇಲೆ ಅಷ್ಟು ನನಗೆ ಆತ್ಮಸ್ಥೈರ್ಯ ಕೊಡುತ್ತೆ ಈ ಅಕ್ಷತೆ. ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ನಾನು ಬಂದಿರೋದು ಮೈಸೂರಲ್ಲಿ, ಬಂದಿದ್ದು ಇವಾಗ ಮೈಸೂರಿಂದ. ತುಂಬ ಚೇಂಜಸ್ ಆಗಿದೆ, ತುಂಬ ಒಳ್ಳೆ ಪ್ಲೇಸು. ನಾನೇನು ಅಂದ್ಕೊಂಡು ಬಂದಿದ್ದೋ ಅದೆಲ್ಲ ಆಗಿದೆ. ಜೊತೆಗೆ ನನ್ನ ಮಗಳದು ಎಜುಕೇಷನ್ಸ್ ಕೂಡ ಕಂಪ್ಲೀಟ್ ಆಗಿದೆ. ತುಂಬ ಒಳ್ಳೆಯದಿದೆ. ನನಗಂತೂ ಎಲ್ಲ ಪಾಸಿಟಿವ್ ಆಗಿದೆ, ತುಂಬ ಖುಷಿಯಾಗಿದೆ. ಸಮಸ್ಯೆ ನಂದು ಆ್ಯಕ್ಚುಲಿ ಪಿ ಜಿ ಇದೆ, ಬಾಯ್ಸ್ ಪಿ ಜಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇತ್ತು, ಅದು ಉದ್ದೇಶಕ್ಕೆ ಅಂತಲೇ ಕೇಳೋಕ್ಕೆ ಅಂತ ಬಂದಿದ್ದು. ಇವಾಗ ಜಾಗನೇ ಇಲ್ಲ, ಆ ಥರ ಹೋಗಿದೆ. ಆಮೇಲೆ 21 ವಾರ ಹೇಳಿದರು. 21 ವಾರ ಕಂಪ್ಲೀಟ್ ಆಗೋ ತನಕ ನನಗೇನು ಆಗಿರಲಿಲ್ಲ. 21 ವಾರ ಕಂಪ್ಲೀಟ್ ಆದ ನೆಕ್ಸ್ಟ್ ವೀಕಿಗೆ ಶುರುವಾಗಿತ್ತು. ಅದ್ರ ಮಧ್ಯದಲ್ಲಿ ನಾನು ಕಾರ್ ತೊಗೋಬೇಕು ಅಂತೇನೋ ಆ ಥರ ಐಡಿಯಾ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಒಂದು ಕಾರು 2-3 ವಾರಕ್ಕೇನೋ ಒಂದು ಕಾರ್ ತೊಗೊಂಡ್ವಿ. ತೊಗೋಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ, ತೊಗೊಂಡ್ವಿ. ಆಮೇಲೆ ಸುಮ್ಮನೆ ಏನೇನೋ ಸ್ವಲ್ಪ ಜಾಸ್ತಿ ಚೇಂಜಸ್ ತುಂಬ ಆಗಿದೆ. ರಾಯರ ಬಗ್ಗೆ ಹೇಳೋಗೆ ಮಾತುಗಳೇ ಇಲ್ಲ. ನನ್ನ ಪ್ರಕಾರ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಆಗಿದೆ. ಲಾಸ್ಟು ಯಾವಾಗ ಒಂದು 4 ಮಂತ್ಸ್ ಬ್ಯಾಕ್ ಹತ್ಕೊಂಡು ಹೋದೆ ಬಂದು ಇಲ್ಲಿ. ನನಗೇನೋ ಆಗಿಲ್ಲ, ನನಗೇನು ಮಾಡ್ತಾಯಿಲ್ಲ ನೀವು ಹಂಗೆ ಅಂತ ಅವ್ರನ್ನ ರಾಯರ ಹತ್ರನೇ ಕೇಳಿ ಖುದ್ದಾಗ ನಿಂತು ಅವ್ರ ಮುಂದೆನೇ ಬೈಕೊಂಡು ಹೋಗಿದ್ದೀನಿ ನಾನು. ಅದಾಗಿ 1 ವೀಕಲ್ಲೇ ನನಗೆಲ್ಲ ಚೇಂಜಸ್ ಆಯಿತು. ಈಗ ಬರೀ ಅದು ಕೆಪಾಸಿಟಿ ನನ್ನ ಪಿ ಜಿಗಿರೋದು 35 ಮೆಂಬರ್ಸ್ ಅಷ್ಟೇ. ಇವಾಗ 35 ಎಲ್ಲ 60, 70, 50 ತನಕ ಆಗ್ತಾಯಿದೆ. ಪ್ಲೇಸ್ ಇಲ್ಲ, ಕ್ರೌಡ್ ತುಂಬ ಇದೆ. ಜೋಶಿಗಳು ಬಿಡಿ, ಅವರು ನೆಕ್ಸ್ಟ್ ಲೆವೆಲ್. ಅವ್ರು ಹೇಳಿದರು ಈ ಥರ ಮಾಡು, ಆಗುತ್ತೆ, ಹೆದರ್ಕೋಬೇಡ, ರಾಯರಿದ್ದಾರೆ ಹಾಗೆ ಅಂತ. ಹಂಗೆ ನಾನು ಪ್ರತಿ ಒಂದ್ಸರಿ ನಾನು ಮಂತ್ರಾಲಯಕ್ಕೆ ಹೋಗ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಏನು ಬೇಕು ಪೂಜೆ ಎಲ್ಲ ಮಾಡಿ ಬರ್ತೀನಿ. ಅಲ್ಲಿಯೂ ಕೂಡ ನಂಗೆ ಒಳ್ಳೆಯದಾಗಿದೆ. ನಾನು ಅಂದ್ಕೊಂಡಿದ್ದು ಏನು ಅಂದ್ಕೊಂಡು ಹೋಗಿರ್ತೀನೋ ಅದಕ್ಕೂ ಅಲ್ಲಿ ಆಗುತ್ತೆ. ಅದೇ ನನಗೆ ಫಸ್ಟು ಸರಿ ಅಂದ್ಕೊಂಡು ಹೋಗಿದ್ದು, ನನಗೆ ಕೈ ತುಂಬ ಅಕ್ಷತೆ ಬೇಕು, ಬೃಂದಾವನದೊಳಗಿಂದಲೇ ನನಗೆ ಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ. ಅವ್ರು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ, ಕರೆದು ನಂಗೆ ಕೈ ತುಂಬ ಅಕ್ಷತೆ ಕೊಟ್ಟರು. ಅದು ತುಂಬ ಮಿರಾಕಲ್, ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಅದು ನೆನೆಸ್ಕೊಂಡಾಗೆಲ್ಲ ಈಗ ನನ್ನ ಮನೇಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ನಾನು ಅಕ್ಷತೆಗಳು ಇಟ್ಟಿರ್ತೀನಿ. ಅಷ್ಟು ನಂಬಿದ್ದೀನಿ ನಾನು ರಾಯರ ಬಗ್ಗೆ 1-2 ಮಾತಲ್ಲಂತೂ ಮುಗ್ಸೋಕ್ಕಾಗಲ್ಲ. ಅವ್ರು ತುಂಬ ರಾಯರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲೋದಿಲ್ಲ. ಅದು ನಮ್ಮ ಜೀವನದ ಒಂದು ಮಾರ್ಗ, ಒಂದು ಗುರಿ ಮುಟ್ಟೋದಿಕ್ಕೆ ಅವರೊಬ್ಬರೇ ಈ ಕಲಿಯುಗದಲ್ಲಿ ಇರೋದು. ಬೇರಾರು ನಮಗೆ ಸಹಾಯ ಮಾಡೋದಿಲ್ಲ. ನಾನು ನನ್ನ ಕುಟುಂಬ ರಾಯರ ಪರಮ ಭಕ್ತರು. ಮಂತ್ರಾಲಯಕ್ಕೆ ವರ್ಷಕ್ಕೆ 2 ಸರಿ ಹೋಗಿ ರಥೋತ್ಸವವನ್ನ ಎಳಿಸ್ತೀವಿ. ಮತ್ತೆ ನನ್ನ ಮನೆಯಲ್ಲಿ ರಾಯರ ಆರಾಧನೆಯನ್ನ ಒಂದು 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹಳ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಅವರ ಆರಾಧನೆ ಮಾಡುವಂಥ ಭಾಗ್ಯ, ಆ ಸೌಭಾಗ್ಯ ನನಗೆ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ತುಂಬ ಋಣಿಯಾಗಿದ್ದೀನಿ. ನನ್ನ ಜೀವನ ಇರೋವರೆಗೂ ನನ್ನ ಮಕ್ಕಳು, ಮೊಮ್ಮಕ್ಕಳು, ನನ್ನ ಇಡೀ ಕುಟುಂಬ ರಾಯರಿಗೆ ಯಾವತ್ತೂ ಆಭಾರಿಯಾಗಿರುತ್ತೆ. ಅವರು ಈ ಕಲಿಯುಗದ ಕಾಮಧೇನು, ನೊಂದವರ ಜೀವಕ್ಕೆ ಆಶಾ ಕಿರಣ. ಅವರು ಯಾರ ಹತ್ರ ಹೇಳ್ಕೊಳಕ್ಕಾಗದಂತಹ ನೋವುಗಳನ್ನ ನಾವು ಅವ್ರ ಹತ್ರ ಹೇಳ್ಕೋಬಹುದು. ಅವರು ನಗೋದಿಲ್ಲ, ಆಡ್ಕೊಳ್ಳೋದಿಲ್ಲ, ಒಬ್ಬರಿಗೆ ಹೇಳೋದಿಲ್ಲ, ನೋವನ್ನ ಬಗೆಹರಿಸ್ತಾರೆ. ಅವ್ರ ಬಗ್ಗೆ ಹೇಳೋಕೆ ಪದಗಳೇ ಇಲ್ಲಪ್ಪ. ತುಂಬಾನೇ ಖುಷಿ ಆಗ್ತಿದೆ ನೀವು ರಾಯರ ಬಗ್ಗೆ ಹೇಳಿ ಅಂತ ಹೇಳಿದ್ದಕ್ಕೆ. ಆ ಶಕ್ತಿ ನನಗೆ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ಅನಂತ ಧನ್ಯವಾದಗಳು. ಸದಾ ಅವ್ರಿಗೆ ನಾನು ಋಣಿಯಾಗಿರ್ತೀನಿ. ಈ ಅಕ್ಷತೆ ಕಾಳು ಎಲ್ಲರೂ ಹೇಳ್ತಾರೆ, ಅಕ್ಕಿ ಕಾಳು ದೇವ್ರು ಅಂತ ಕೆಲವರು ರೇಗಿಸ್ತಾರಂತೆ, ನನಗೆ ಗೊತ್ತಿಲ್ಲ. ಆದ್ರೆ ಈ ಅಕ್ಷತೆ ನಾವು ಮನೆ ಬಿಟ್ಟು ಹೊರಗಡೆ ಹೋಗುವಾಗ 2 ಕಾಳು ತಲೆಯಲ್ಲಿ ಮೇಲೆ ಹಾಕೊಂಡು 2 ಕಾಳು ಬಾಯಿಗೆ ಹಾಕೊಂಡು ಹೋಗ್ತೀವಿ. ಮತ್ತೆ ಮಂತ್ರಾಲಯದಲ್ಲಿ ಮೃತ್ತಿಕೆ ಕೊಡ್ತಾರೆ, ಅದನ್ನ ತಂದಿಟ್ಕೊಂಡು ನಾವು ಬಾಯಿಗೆ ಹಾಕೊಂಡು ಹಣೆಗಿಟ್ಕೊಂಡು ಹೋಗ್ತೀವಿ. ಆ ದಿನ ನಮ್ಗಿರೋ ಆತ್ಮಸ್ಥೈರ್ಯ, ಯಾರು ಬಂದ್ರು ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಅಷ್ಟು ಶಕ್ತಿ. ನನ್ನ ಮಕ್ಕಳಿಗೆ ಅದನ್ನ ತಲೆ ಮೇಲೆ ಹಾಕಿ ನಾನು ಹೊರಗಡೆ ಕಳಿಸಿ ನಾನು ಆರಾಮಾಗಿ ಮನೇಲಿ ಇರ್ತೀನಿ. ಅಷ್ಟು ಖುಷಿ, ಅಷ್ಟು ನೆಮ್ಮದಿ, ಅಷ್ಟು ನನಗೆ ಆತ್ಮಸ್ಥೈರ್ಯ ಕೊಡುತ್ತೆ ಈ ಅಕ್ಷತೆ ಮೃತ್ತಿಕೆ. ನಾನಿದು 2ನೇ ವಾರ. ತುಂಬಾ ಖುಷಿ ಆಗ್ತಿದೆ.
ಈ ಆಲಯ ನೋಡಿ ಮತ್ತೆ ಈ ಜನಗಳ ಭಕ್ತಿ ನೋಡಿ ನನಗೆ ಬಹಳ ಖುಷಿ ಆಗ್ತಿದೆ. ಹೌದು ಹೌದು ಮಂತ್ರಾಲಯದ ಆ ಒಂದು ಕ್ಷೇತ್ರ ಬಿಟ್ರೆ, ಆಲಯ ಬಿಟ್ರೆ ತುಂಬಾ ದೊಡ್ಡ ಕ್ಷೇತ್ರ. ಮತ್ತೆ ಕಾಯಿಗಳನ್ನ ಕಟ್ಟು ಬೇಡಿಕೆ ಮಾಡ್ಕೊಂಡು ನನಗೆ ವರಗಳನ್ನ ಕೊಡು ಅಂತ ಕೇಳ್ಕೊಳಕ್ಕೆ ಇರೋಂತ ಏಕೈಕ ಕ್ಷೇತ್ರ ಇದು. ಆದ್ರಿಂದ ಇದು ಮಿನಿ ಮಂತ್ರಾಲಯ. ಇಲ್ಲಿ ಬಂದು ನನಗೆ ಬಹಳ ಖುಷಿ ಆಗ್ತಿದೆ. ನಾನು ಕಾಯಿ ಕಟ್ಟಿದ್ದೀನಿ, ಮತ್ತೆ ಬೇಡ್ಕೊಂಡಿದ್ದೀನಿ. ಆಗೇ ಆಗತ್ತೆ, ಆಗಲ್ಲ ಅನ್ನೋ ಪದಗಳೇ ಅವರಲ್ಲಿಲ್ಲ. ಅವ್ರ ಪವಾಡ ಹೇಳೋದಿಕ್ಕೆ ನೀವು ಇನ್ನೂ ಒಂದು 10 ಎಪಿಸೋಡ್ ಮಾಡಿದ್ರು ನಾನು ಹೇಳ್ತೀನಿ. ಅಷ್ಟು ನನ್ನಲ್ಲಿ ನಡೆದಿದೆ ಪವಾಡಗಳು. ಅನುಭವಿಯಿಂದ ಟೈಮ್ ಬರ್ತಾರೆ, ಒಂಥರ ಪಾಸಿಟಿವ್ ವೈಬ್ರೇಷನ್ ಚೆನ್ನಾಗಿದೆ ಇಲ್ಲಿ ಬಂದ್ಮೇಲೆ. ಪವಾಡ ಅಂದ್ರೆ ನಾವ್ ಬಂದು ಇಲ್ಲಿ ಏನೇನ್ ಅನ್ಸ್ಕೊಳ್ತಿದೀವಿ ಅದೆಲ್ಲ ಆಗ್ತಾ ಹೋಗ್ತಾ ಇದೆ. ಸ್ಲೋಲಿ ಆದ್ರೂ ಪರ್ಫೆಕ್ಟ್ ಆಗಿ ಆಗ್ತಾ ಇದೆ, ಜೀವನದಲ್ಲಿ ಆಗ್ತಾ ಇದೆ. ಇಂದು ಮುಂದಿಲ್ಲೆನಗೆ ನೀ ಗತಿ ಎಂದು ನಂಬಿದೆ ನಿನ್ನ ಪಾದವ. ಬಂಧನವ ಬಿಡಿಸೆನ್ನ ಕರ ಪಿಡಿ ನಂದ ಕಂದ ಮುಕುಂದ ಬಂಧು